ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿಂತ ಒಂದು ದೊಡ್ಡ ಪ್ರಸ್ತಾಪ ಬಂದಿತ್ತು. ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ, ಯಾವುದೇ ಪಾರ್ಲಿಮೆಂಟ್ ನೋ ನೋ ಬಿಕಾಸ್ ಇದೇ ಬೇರೆ, ಅದು ಇದೇ ಬೇರೆ. ನೀವು ಎಷ್ಟು ಹಣ ವೇಸ್ಟ್ ಆಗುತ್ತೆ, ಖರ್ಚು. ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಪ್ರಯೋಜನ ಅಲ್ಲಿ? ಭಾಳ ಕಷ್ಟಪಟ್ಕೊಂಡು ಬರ್ತಾರೆ, ಬೇಜಾರಾಗಿ ಬರ್ತಾರೆ. ಯಾರು ಸಂತೋಷದಿಂದ ಬಂದಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ 25 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ವಿ ಕ್ಲೀನಿಂಗಿಗೆ. ವಿಕಾಸಸೌಧ, ಸುವರ್ಣಸೌಧ, ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ. ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ, ಎಲ್ಲ ತಿರುಗಿ ಬೆಂಗಳೂರಿಂದ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ? ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ, ಏನೂ ಆಗಲ್ಲ. ಅದು ಕರೆಕ್ಟ್. ಹಾಗಾಗಿ ಸ್ನೇಹಿತರೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಾವು ಮಾಡಿದಂಥದ್ದು ಕೂಡ ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಹೋ ಮೈಸೂರು ಉದ್ಧಾರ ಆಗೋಯ್ತು, ಈ ಭಾಗ ಎಲ್ಲ ಏನೂ ಇಲ್ಲ. ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ ತೀರ್ಮಾನಗಳು ಜನರ ಪರವಾಗಿಲ್ಲ. ಅವು ಯಾರೋ ಈ ಶಾಸಕರ ಪರವಾಗೋ, ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ, ಯಾರೋ ದುಡ್ಡು ಹೊಡೆಯೋರ ಪರವಾಗೋ ತೀರ್ಮಾನಗಳಾಗ್ತಾ ಇದೆ. ಇಲ್ಲಿ ತನಕ 90,000 ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ. ಏನಾಯ್ತು ಅದರಿಂದ? ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ? ಅವು ಯಾರು ಅದು ಕೊಟ್ಟಿಲ್ಲ, ಇನ್ನು 4-5 ತಿಂಗಳಿಂದ ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತೀರಾ ನೀವು ಅಂದರೆ, ಈಗ ನೆಕ್ಸ್ಟು ಜೂನ್ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಅಲ್ಲಿ ತನಕ ಕೊಡೋಲ್ಲ ನೀವು. ಆವಾಗ 6-7 ತಿಂಗಳಿಂದ ಒಟ್ಟಿಗೆ ಕೊಟ್ಬಿಡ್ತೀರ, ಓಟ್ ಹಾಕ್ಲಿ ಅಂತ. ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ. ಬಟ್ ಹಣ ಮಾತ್ರ ಸುಮ್ಮನೆ ಸೂರ್ಯ ಆಗ್ತಾ ಇದೆ. ಆಮೇಲೆ ಆಡಳಿತ ಭಾಳ ಮುಖ್ಯ. ಆಡಳಿತ, ಆರ್ಥಿಕಾಭಿವೃದ್ಧಿ, ಆಡಳಿತ ಭಾಳ ಮುಖ್ಯ. ಆದರೆ ಇಲ್ಲೇನಾಗಿದೆ, ಆಡಳಿತದ ಬಗ್ಗೆ ಯಾರೂ ಸುಧಾರಣೆನೂ ಇಲ್ಲ. ಅದರಲ್ಲಿ ಹೋಗಿ ಸಿಕ್ಕಾಬಿಟ್ಟು ದುಂದು ವೆಚ್ಚ ಆಗ್ತಾ ಇದ್ದಿಲ್ಲ. ಅದನ್ನಾರು ಕಡಿಮೆ ಮಾಡ್ತಾ ಇದ್ದೀರಾ? ಇಲ್ಲ, ದಿನೇ ಜಾಸ್ತಿ ಆಗ್ತಾಯಿದೆ ದುಂದು ವೆಚ್ಚ. ಇವ್ರದ್ದು ಹಣ, ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾ ಇದ್ರು, ಟ್ಯಾಕ್ಸ್ ಪೇಯರ್ಸ್ ಮನಿ, ಇಟ್ ಇಸ್ ವೇಸ್ಟ್. ಸರ್ಕಾರ ಅದನ್ನು ಸುಮ್ಮನೆ ಹಾಳು ಮಾಡ್ತಾ ಕೂತಿದೆ. ಬಟ್ ಯಾರೂ ಕೂಡ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿರೋಧ ಪಕ್ಷ ನಮ್ಮ BJP, ಅಶೋಕ BJP, ಅವ್ರು ಇದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ. ಅವರು ಆಡಳಿತ, ಆರ್ಥಿಕಾಭಿವೃದ್ಧಿ, ಶಿಸ್ತು, ದುಂದು ವೆಚ್ಚ ಇದ್ರ ಬಗ್ಗೆ ಸುಮ್ಮನೆ ಅದೇನೋ ಮೆರವಣಿಗೆ ಮಾಡ್ಕೊಂಡು ಹೊಂಟುಬಿಟ್ಟವರು. ಅವರು ಇದೇ ಕೆಲಸ ಮಾಡಿ ಹೋದವರು. ಹಾಗಾಗಿ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಮಾತಾಡೋದಕ್ಕೆ, ಸುಮ್ಮನೆ ಇದ್ದು ಬಿಡ್ತಾರೆ ಅವರು. ಹಾಗಾಗಿ ಸ್ನೇಹಿತರು, ಇವತ್ತು ಏಕೆಂತಂದರೆ ದೇಶದಲ್ಲಿ ಇವತ್ತು ಭಾಳ ಒಂದು ಆತಂಕ. ಕಾಶ್ಮೀರದಲ್ಲಿ ಇವತ್ತೇನಾಗಿದೆ, ಇವತ್ತು ದೇಶ ಒಂದು ರೀತಿಯಲ್ಲಿ ಹೇಗಪ್ಪ ಇದು ಅಂತ. ಅದೇನೇ ಇರಲಿ, ಬಟ್ ಮೋದಿಯವರು ಇವತ್ತಿನ ದಿವಸ ಅದನ್ನು ನಾನು ಬಡಿತೀನಿ ಅದನ್ನು. ಯಾಕೆಂದರೆ ಇಟ್ಸ್ ಎನ್ ಇಸ್ಲಾಮಿಕ್ ಕಂಟ್ರಿ. ಅವ್ರ ಧರ್ಮಾಧಾರಿತ ದೇಶ ಅದು, ನಮ್ಮ ಥರ ಜಾತ್ಯತೀತ ದೇಶ ಅಲ್ಲ ಅದು. ಹಾಗಾಗಿ ಆಲ್ ಇಸ್ಲಾಮಿಕ್ ಕಂಟ್ರೀಸ್ ಎಲ್ಲ ಇವತ್ತು ಧರ್ಮಾಧಾರಿತ ದೇಶಗಳಾಗಿ ಇಡೀ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರು ಕೂಡ ಹಲವಾರು ರೀತಿಯಲ್ಲಿ ಈಗ ನುಸುಳುವಿಕೆ ಅದನ್ನು ತಡಿಬೇಕು ನಾವು. ನಿಜ, ನೀವು ಅಲ್ಲಿ ಬಾಗಿಲಾಗ್ತೀನಿ, ಇಲ್ಲಿ ಬಾಗಿಲಾಗ್ತೀನಿ ಅಂತ ಹಾಕಿ ಬೇರೆ ವಿಚಾರ. ಬಟ್ ನುಸುಳವನು ಮೇನ್ ರೋಡಲ್ಲಿ ಬರೋಲ್ಲ. ಅವ್ನಿಗೆ ಯಾವ್ಯಾವುದೋ ದಾರಿ ಅವ್ನು ಮಾಡ್ಕೊಂಡಿರ್ತಾನೆ, ಆ ದಾರಿಯಲ್ಲಿ ಬರ್ತೇನೆ. ಆ ದಾರಿಗಳು ಮುಚ್ಚಬೇಕು ಇವತ್ತು, ಆ ದಾರಿಗಳು ಮುಚ್ಚಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು, ಹೌದು ನೀವು ಕ್ರಮ ತಗೋತಾ ಇದ್ರಿ, ಏನು ಹುಡುಗಾಟಿಕೆ ಅಂದರೆ 26 ಜನರು ಟೂರಿಸಮು, ಹೌದು 370 ನಾವು ತೆಗೆದುಹಾಕಿದ್ದೀವಿ ದೇಶದಲ್ಲಿ. ಅಲ್ಲಿ ಆ ಭಾಗದಲ್ಲಿ ನಾವು ಶಾಂತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ಅಕ್ರಮ ಆಗದ ರೀತಿ ನುಸುಳುವಿಕೆದಾರರಾಗಲಿ,
ಯಾರು ಬರದೇ ಇರುತ್ತೆ ಮಾಡಿದ್ದೀವಿ ಅಂತಂದ್ರೆ ಬೇಷ್. ಬಟ್ ಏನಾಗಿದೆ ಈಗ ಅದು ಏನಾಗಿದೆ ಅದು? ಹಾಗಾಗಿ ಯಾಕೆಂತ ನಾವು ಯಾರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವ ತಗೊಳ್ತಕ್ಕಂಥ ಕ್ರಮಗಳಿಗೆ ನಾವೆಲ್ಲರೂ ಕೂಡ ಬೇಷರತ್ತಾಗಿ ನಾವು ಸಪೋರ್ಟ್ ಮಾಡಬೇಕು. ಬಿಕಾಸ್ ದ ಟೈಮ್ ಇಸ್ ದ್ಯಾಟ್. ಇವತ್ತು ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೋದಿಯವರು ಏನು ತೀರ್ಮಾನ ತಗೋತಾ ಇದೆಯೇ ಇಡೀ ದೇಶ ಅದಕ್ಕೆ ಬೆಂಬಲ ಕೊಡ್ತಾ ಹೋಗಿ. ಸುಮ್ಮನೆ ಈಗ ನಾವು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಅವನು ಯಾವನ ವಾದ್ರಾ ಅಂತ್ಯ. ಹೂ ಇಸ್ ಹಿ? ಏನಪ್ಪ ನೀನು ಮೇನಕ ಯಾರವರು ಅವ್ರ ಗಂಡ ಅನ್ನೋದೇ ದೊಡ್ಡ ವಿಚಾರನ? ನೀನು ಪಂಚಾಯತಿ ಮೆಂಬರ್ ಆಗಿದ್ದೆ ಈ ದೇಶದಲ್ಲಿ, ಯಾರು ನೀನು ಮಾತಾಡೋದಕ್ಕೆ ಇವೆಲ್ಲ ಅನಾವಶ್ಯಕವಾಗಿ? ನೋ, ಕಾಂಗ್ರೆಸ್ನವರು ಇಂಥವ್ರನ್ನೆಲ್ಲ ಬಿಡಬಾರ್ದು ಮಾತಾಡೋಕ್ಕೆ. ಕಾಂಗ್ರೆಸ್ ಕೂಡ ಈ ದೇಶದಲ್ಲಿ ಬಹಳ ದೊಡ್ಡ ಪಾರ್ಟಿ, ದೇಶನ ಅಚ್ಚುಕಟ್ಟಾಗಿ ನಡೆಸಿದಂಥ ಪಾರ್ಟಿ, ಅಭಿವೃದ್ಧಿ ಮಾಡಿ. ಈಗ ಯಾವ ವಾದ್ರ ಪಾದ್ರ ಅಂಥವೆಲ್ಲ ಮಾತಾಡೋಕೆ ಕೊಟ್ಬಿಟ್ರೆ ಛೇ ನೋ, ಎಲ್ಲಿ ನಿಲ್ತಾ ಇದೆ ಕಾಂಗ್ರೆಸ್ ಪಾರ್ಟಿ? ಹಾಗಾಗಿ ಸ್ನೇಹಿತರೆ, ಇವತ್ತು ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯನವರು ನಾನು ಅದು ಮಾಡ್ತೀನಿ, ಏನೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯನೂ ಇರೋ ತನಕ ಹೆಂಗೋ ಏನೋ ಮುಗಿಸಿ ಹೋಗ್ಬಿಡ್ತಾರೆ ಮುಗಿಸಿ ಹೋಗ್ಬಿಡ್ತಾರೆ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಾವೇರಿ ಸರ್, ನೀವೇನು ಮಾಡ್ತೀರೋ ಮಾಡಿ ಸರ್. ಅದನ್ನು ಹಿಂದೆ ಟೂರಿಸಮ್ ಅಥಾರಿಟಿಯಲ್ಲಿ ಇತ್ತು ಅದು KRS, ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್. ನೀವು ಅದನ್ನು ಇರಿಗೇಷನ್ಗೆ ತೊಗೊಂಬಿಟ್ರು. ಇಲ್ಲಿ ಕಾವೇರಿ ಇದೆ, ಅದು ಇದೆ, ಇದು ನಿಜ. ಬಟ್ ಅಲ್ಲಿ ಕೊಟ್ಟ ಮೇಲೆ ಏನಾಯ್ತು ಅದರ ಪರಿಸ್ಥಿತಿ ಇವತ್ತಿನ ದಿವಸ? ಅದು ಮಾಡಿ ಗಂಗಾರತಿನಿ ಮಾಡಿ ಈಗ 93 ಕೋಟಿ ರೂಪಾಯಿ ಅದಕ್ಕೆ ನೀವು ಕೊಡ್ತಾ ಇರೋದು. ಹಾಂ, 93 ಕೋಟಿ ಏನು ಮಾಡ್ತೀರಿ ಅಲ್ಲಿ ಆರತಿ ಮಾಡೋಕ್ಕೆ? 93 ಕೋಟಿ ಅಂದರೆ ಎಲ್ಲ ಲೂಟಿ ಅಲ್ವೇ? ಮೇಲ್ನೋಟಕ್ಕೆ ಕಾಣುತ್ತೆ ಇದು. ಯಾಕೆಂತಂದ್ರೆ ಏನಾಗಿದೆ ಈಗ ಬರೀ ಸಿದ್ದರಾಮಯ್ಯ ಅವಲ್ಲ, ಇನ್ನೊಬ್ಬ ಸಿದ್ದರಾಮಯ್ಯ ಅವನೇ ಅವ್ರ ಮನೇಲೆ ಎಲ್ಲ ಸೇರ್ಕೊಂಡು ಲೂಟಿ ಹೊಡೆದು ಬಿಟ್ರೆ ರಾಜ್ಯನ. ಮತ್ತು ನಿಮ್ಮನ್ನು ನಂಬಿದ್ದಕ್ಕೆ ಇದೇನಾ? ನಿಮ್ಮನ್ನು ನಂಬಿ ಸರ್ಕಾರ ತೊಗೊಂಬಂದಿದ್ದಕ್ಕೆ ಸಿದ್ದರಾಮಯ್ಯ ಇದೇನಾ ನೀವು ಮಾಡ್ತಾ ಇರೋದು? ನೋ, ಅಲ್ಲ. ಯಾಕೆಂದರೆ ನಾವೆಲ್ಲ ನೋಡಿ, ನಾವು ಸರ್ಕಾರದಲ್ಲಿ ಇದ್ದವರು, ಸರ್ಕಾರ ಭಾಗವಾಗಿ ಕೆಲಸ ಮಾಡಿದ್ರು, ಹೊಟ್ಟೆ ಉರಿಯಿತು ಅನಿಸುತ್ತೆ. ಇಷ್ಟೆಲ್ಲ ಏನೇನೋ ಮಾಡ್ತಾ ಇಲ್ಲರಿ. ಸರ್ಕಾರಿ ಶಾಲೆಗಳೆಲ್ಲ ಬಾಗಿಲಾಗ್ತಾ ಇದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು ಬಾಗಿಲಾಗ್ತಾ ಇದ್ದಾವೆ. ಎಲ್ರಿ ಎಷ್ಟು 40% ಡಾಕ್ಟ್ರು ಇಲ್ಲ ಅಂತ ಅಂದರೆ, ಮತ್ತು ಅಕ್ಷರ ಆರೋಗ್ಯಕ್ಕೆ ಇದೇನಾ ಸರ್ಕಾರ ಕೊಡ್ತಾ ಇರೋವಂಥದ್ದು? ಭಾಳ ಇಂಪಾರ್ಟೆಂಟ್ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ, ಅವೆರಡು ಟೋಟಲಿ ನೆಗ್ಲೆಕ್ಟೆಡ್. ಯಾವುದು ಈ ಸರ್ಕಾರ ಅಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದೊಟ್ಟು ಹುಚ್ಚುಚ್ಚಾಗಿ ಅಯ್ಯೋ ರಾಮ 5 ಕೋಟಿ ಈಸ್ಕೋ ವೈಸ್ ಚಾನ್ಸಲರ್. ಏನಾಗೋ ಇವತ್ತು? ಇಲ್ಲ ಏನಪ್ಪ ಅವ್ರಿಗೆ ಅದು ಯಾರು ಈಗ ನಿಮ್ಗೆ ಒಂದು ಯಾವ್ದಾರು ಒಂದು ಸ್ಕೀಮ್ ಮಾಡಬೇಕಾದ್ರೆ ಕನ್ಸಲ್ಟ್ ಮಾಡ್ತಾರೆ. ಜನಾಭಿಪ್ರಾಯನೂ ಕೂಡ ತೆಗೆದು, ಜನಾಭಿಪ್ರಾಯ ಇಲ್ಲ. ಜನತಂತ್ರ ಆಡಳಿತದಲ್ಲಿ ಜನಾಭಿಪ್ರಾಯಗಳಿಲ್ಲ. ಅವನ ಈಗ ನಮ್ಮ ಇವ್ರು ಹೊರಟುಬಿಟ್ಟಿದ್ದಾರೆ ಮಹದೇವಪ್ಪನವರು, 122 ಅಡಿ ಅಂಬೇಡ್ಕರ್ನ ಹಾಕ್ತೀವಿ ಅಂತ. ದೇಶ ಪಾಪ ದೇವರಾಜರು ಸುಪುಣ್ಯಾತ್ಮ, ಅದು ನಾವು ಗಲಾಟೆ ಮಾಡಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಈಚೆ ತೊಗೊಂಬಂದದನ್ನ ಅದು ಓಪನ್ ಮಾಡ್ರಿ ಬಂದು ಅಂತಂದರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ಅದನ್ನು ಮಹದೇವಪ್ಪನವರು ದೇವರಾಜರ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ ಅವರು. ಇವು ಪಾಪ ರೆಡಿಯಾಗಿದೆ ಅಲ್ಲಿ. ಯಾರು ಶಿಲ್ಪಿ ಇವ್ರ ಮನೇಲಿ ದೇವರಾಜರಸ್ತು ಸ್ಟ್ಯಾಚ್ಯೂ ರೆಡಿಯಾಗಿದೆ. ಅದನ್ನು ಇದು ಮಾಡಿಬಿಡ್ರಿ ನೀವು, ಆಗಸ್ಟ್ ಹೋಲಿ ಬೇಡಪ್ಪ, ಆಗಸ್ಟ್ 20ಕ್ಕೆ ಅವತ್ತಾರು ಮಾಡಿ. ಅವ್ರ ಜನ್ಮದಿನ ಅವತ್ತು ಆಗಸ್ಟ್ 20. ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತ. ಹಾಗಾದರೆ ನಾವು ಮತ್ತು ಈ ಅಂಬೇಡ್ಕರ್ ಈ ಯಾವುದಕ್ಕೆ
ಈ ಸ್ಟ್ಯಾಚ್ಯೂ ಪಾಚ್ಯೂಗೆಲ್ಲ ವಿರೋಧ ಇದ್ದು ಹೇಗೆ ಬಸವೇಶ್ವರರು ವಿರೋಧ ಇದ್ದರು, ಅದೇ ಥರ ಅವರು ಕೂಡ ವಿರೋಧ. ಇವ್ರು ಹೋಗಿ ಅದನ್ನು 120 ಅಡಿ ಮಾಡ್ತೀನಿ ಅಂಬೇಡ್ಕರ್ನ ಅಂತ ರಾಮ. ಇಲ್ಲ, ಅದು ನಾವು ಹೇಳೋದಲ್ಲ, ನಾವು ಹೇಳೋದಲ್ಲ. ಇಟ್ಸ್ ನಾಟ್ ದ ಟೈಮ್. ಈ ಸಂದರ್ಭ ಅದಲ್ಲ, ಇದಲ್ಲ. ಈಗೇನು ಕೇಂದ್ರ ಸರ್ಕಾರ, ಯಾಕೆಂತಂದರೆ ಏನು 26 ಜನ ಸತ್ತಿರೋದು ಅಂತ ಈಗ ಹುಡುಗಾಟಿಕೆ ಇಲ್ಲ ಇತ್ತು. ಇವತ್ತು ಇಡೀ ದೇಶ ನಾವು ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೋಬೇಕಾಗುತ್ತೆ, ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೋಬೇಕಾಗುತ್ತೆ. ಯಾಕೆಂದರೆ ಮಾರಲ್ ಸಪೋರ್ಟ್ ನಾವು ಕೊಡಲಿಲ್ಲ ಅಂತಂದರೆ ನಾಳೆ ಬೇರೆ ಬೇರೆ ದೇವರು ಹುಡುಕಿ ಯಾಕೋ ನಿದ್ದೆ ಬರ್ತಾದಿಲ್ಲ ಸರ್? ಶೆಕೆ ಫ್ಯಾನ್ ಹಾಕಿದ್ರೆ ನೀರು ಬರೋದಿಲ್ಲ. ಏನು ಮಾಡ್ತೀರ? ಇನ್ಯಾರು ಬರೋರವರ? ಇನ್ಯಾರು? ಸೊಳ್ಳೆ ಕಾಟ, ಸದ್ಯ ಹೆಡ್ತಿರ್ ಕಾಟ ಅಂದ್ರು. ಇನ್ಯಾರು ಬರೋರಿದ್ದಾರೇನಪ್ಪ? ಸಾಕು ಬಿಡಪ್ಪ, ಎಲ್ಲರಿಗೂ ತಲುಪಿಸ್ಬಿಡಿ. ಓಹೋ, ಶುರು ಮಾಡೋಣ ಸರ್. ಶಿವ ಶಿವ. ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಸರ್ಕಾರ ನಿನ್ನೆ ದಿವಸ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಹಿಂದೆನೂ ಕೂಡ ಆಗಿರ್ತದೆ. ಸಿದ್ದರಾಮಯ್ಯನವರು ಮಾಡಿದರು, ಯಡಿಯೂರಪ್ಪನವರು ಮಾಡಿದರು. ಫಲಿತಾಂಶ ಶೂನ್ಯ ಆವಾಗಲೂ ಅಷ್ಟೆ. ಯಡಿಯೂರಪ್ಪನವರು ಮಾಡಿದರು, ಸಿದ್ದರಾಮಯ್ಯನವರು ಮಾಡಿದರು. ಬಟ್ ಫಲಿತಾಂಶ ಆಗು ಶೂನ್ಯನೇ. ಈಗ ನಾವು ಬೇರೆ ಬೇರೆ ಕಡೆ ಕ್ಯಾಬಿನೆಟ್ ಮಾಡ್ತೀವಿ, ಎಲ್ಲಿದೆ? ಕ್ಯಾಬಿನೆಟ್ ಇಲಾಖೆಗಳು ಮೀಟಿಂಗ್ ಮಾಡಿಬೇಕಾದ್ರೆ ನಾನೇ ಮಾಡಿಸಿದ್ದೆ ಹಿಂದೆ. SM ಕೃಷ್ಣ ಅವ್ರನ್ನ, ಮೊಯ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಟ್ರೈಬಲ್ ಏರಿಯಾದಲ್ಲಿ, ಟ್ರೈಬಲ್ಸ್ ಜನಗಳ ಮಧ್ಯೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಇದು ನೀವು ಟೆಂಟ್ ಹಾಕ್ಕೊಂಡು ಅದಕ್ಕೆಲ್ಲ AC ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚೋದಕ್ಕೆ ಹಲವಾರು, ಎಷ್ಟೊಂದು ಸಾವಿರಾರು, ನೂರಾರು ಜನ ಅಧಿಕಾರಿಗಳು, ಸಿಬ್ಬಂದಿ ವರ್ಗಗಳಲ್ಲಿ ಬಂದು ಏನಾಗುತ್ತೆ? ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಮನಿ. ಅದ್ರ ಬದಲು ಯಾವುದಾದ್ರು ಪ್ರಾಜೆಕ್ಟಿಗೆ ಕೊಡ್ಬೋದು. ಹಾಗಾಗಿ ನಿನ್ನೆ ನೀವು ತಗೊಂಡಿರೋ ತೀರ್ಮಾನಗಳೇನು? ಮೊದಲನೇದಾಗಿ ಕಾವೇರಿ ಆರತಿ ಮಾಡ್ತೀವಿ ಅಂತ. ಕಾವೇರಿ ಆರತಿ ಮಾಡ್ತೀವಿ. ಕಾವೇರಿ ಆರತಿ, ಗಂಗಾರತಿ ಇದರಲ್ಲಿ ಮಾಡ್ತೀವಿ ನಾವು. ಅದಕ್ಕೆ ಎಷ್ಟು 96 ಕೋಟಿ ನಾವು ಕೊಡ್ತಾ ಇದ್ದೀವಿ ಅಂತಂತೀವಿ. 96 ಕೋಟಿ. 90 ಕೂಡ ನೀಡ್ಬಿಟ್ಟಿದ್ರು. ನಮ್ಮ ಸ್ನೇಹಿತರುಗಳು ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕೊಟ್ಬಿಟ್ಟು ಲೂಟಿ ಒಂಥರ ಅಧಿಕಾರಿಗಳ್ತ. ಪ್ರವಾಸಿಗರಿಗೆ ಏನು ಅನುಕೂಲ ಇಲ್ಲ ಅಲ್ಲಿ, ಅಧಿಕಾರಿಗಳ ಅನುಕೂಲ ಅಲ್ಲಿ. ಬೆಂಗಳೂರು ಯಾರೇ ಪ್ರವಾಸಿಗರು ಬಂದರೂ ಕೂಡ KRS ಹೋಗ್ತಾರೆ. ಆದರೆ ಇವತ್ತು ಅದರ ಪರಿಸ್ಥಿತಿ KRSದು ಅದು KRS ಆಗಿ ಉಳಿದಿಲ್ಲ, ಟೂರಿಸಂ ಸೆಂಟರ್ ಆಗಿ ಉಳಿದಿಲ್ಲ.
ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ತೆಗೆದು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಇಲಾಖೆ ಇರೋದು ಯಾಕೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟು ಅದನ್ನಾದರೂ ಮಾಡ್ಬೋದಾಗಿತ್ತು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್, ಅದು ಕೂಡ ಮಾಡಿ. ಗಂಗಾರತಿ ಹೇಳಿದ್ದೀರ, ಏನು ಗಂಗಾರತಿ? ಅದೊಂದು ಲೂಟಿ. 93 ಕೋಟಿ 93 ಕೋಟಿ ಗಂಗಾರತಿ, ಕಾವೇರಿ ಆರತಿ. ಹಾಗಾಗಿ ನೀವು KRSನ ಇವತ್ತು KRS ಹಾಗೆ ಹಿಂದೆ ಏನಿತ್ತು, ಜನ ಎಷ್ಟು ಸಂತೋಷವಾಗಿ ಹೋಗಿ ಬರ್ತಾಯಿದ್ರು, ಸಂತೋಷವಾಗಿ ಅದನ್ನು ಫೀಲ್ ಮಾಡ್ತಾಯಿದ್ರು, ಅದು ಇಲ್ಲ. ಇವತ್ತು ಅದನ್ನು ರೆಸ್ಟೋರ್ ಮಾಡಬೇಕು. ಆ ರೀತಿಯಾಗಿ ಸರ್ಕಾರ ಕ್ರಮ ತಗೊಂಡ್ರು, ಭಾಳ ಸಂತೋಷ. ಮತ್ತು 291 ಕೋಟಿ ರೂಪಾಯಿನಲ್ಲಿ ಮೈಸೂರಿನಲ್ಲಿ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದು ಅಷ್ಟೇ ಒಂದು ಲೂಟಿ ಅಷ್ಟೇ, ಇನ್ನೇನಿಲ್ಲ. ಇದು ವೈಟ್ ಟ್ಯಾಪಿಂಗ್ ಎಲ್ಲಿ ಮಾಡಬೇಕು? ವೈಟ್ ಟ್ಯಾಪಿಂಗ್ ಎಲ್ಲಿ ಮಾಡಬೇಕು? ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡಬೇಕು, ಎಲ್ಲಿ ಅಲ್ಲಲ್ಲೇ ನೀರು ನಿಲ್ಲುತ್ತೆ. ಯಾಕೆಂದರೆ ನೀರಿಗೂ ಟಾರ್ಗೂ ಸರಿ ಬರಲ್ಲ. ಅದರಿಂದ ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡುವಂಥದ್ದು, ಅದು ದಟ್ ಈಸ್ ಟೆಕ್ನಾಲಜಿ. ಅದು ನೀವು ಅದನ್ನು ತಗೊಂಡು ಮೈಸೂರಿಗೆ ನಾವು ವೈಟ್ ಟ್ಯಾಪಿಂಗ್ ಮಾಡ್ತೀವಿ 391 ಕೋಟಿ ರೂಪಾಯಿಲಿ ಅಂದರೆ ಇಟ್ಸ್ ಎ ಲೂಟಿಂಗ್ ಅಷ್ಟು, ಇನ್ನೇನಿಲ್ಲ. ಅದು ಸಿದ್ದರಾಮಯ್ಯನವರು ಭಾಳ ವರ್ಷಗಳು ಡೆಪ್ಟಿ ಚೀಫ್ ಮಿನಿಸ್ಟ್ರು ಎಲ್ಲ ಏನೂ ಮಾಡಲಿಲ್ಲ. ನೀವು ಏನು ಮಾಡಿದ್ದಾರೆ ಹೇಳ್ರಿ ಅಪ್ಪ ಯಾರಾದ್ರು? ಈಗ ಇದೇನೋ ಮಾಡ್ತೀವಿ ನಾವು ಅಂತ ಚಾಮರಾಜನಗರದಿಂದ ಇದೇನೇನೋ ಬಿಟ್ಟಿದ್ದೀವಿ. ಇದು ಯಾರಿಗೆ ಅನುಕೂಲಪ್ಪ ಅಂದರೆ ಈ ಶಾಸಕರುಗಳಿಗೆ ಇದರಿಂದ ಏನಾದರೂ ಅನುಕೂಲ ಆಗುತ್ತೆ, ಜನಕ್ಕೇನು ಅನುಕೂಲ ಆಗಲ್ಲ. ಜನಕ್ಕೇನು ಅನುಕೂಲ ಆಗಲ್ಲ. ಇದ್ರ ಬದಲು ಬಡವ್ರ ಮನೆಗಳಿಗಾದರೂ ಕಾಂಕ್ರೀಟು ಫ್ಲೋರಿಂಗ್ ಮಾಡಿಸ್ಕೊಟ್ಬಿಟ್ಟಿದ್ರಿ ನೀವು, ಸಿಮೆಂಟ್ ಫ್ಲೋರಿಂಗು. ಸಾಯೋ ತನಕ ನಿಮ್ಮನ್ನು ನೆನ್ಕೊಳ್ಳೋರು, ಅವ್ರಿಗೂ ಭಾಳ ಶಾಶ್ವತವಾಗಿ ನೆಲ ಒಳ್ಳೆ ಭಾಳ ಸಂತೋಷವಾಗಿರೋರು. ನಾವು ಭಾಳಷ್ಟು ಜನ ನೆಲ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನಾವು ಕೊಡೋದು 1 ಲಕ್ಷ 2 ಲಕ್ಷ ರೂಪಾಯಲ್ಲಿ ಏನು ಮಾಡ್ತಾರೆ? ಅದಾದರೂ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ನೀವು ಇದಕ್ಕೆ. ಆಮೇಲೆ ಕೊಯಿಲಾಡು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತೀವಿ, ಇಂಟರ್ನ್ಯಾಷನಲ್. ಇದು ಭಾಳ ವರ್ಷದಿಂದ ನಡೀತಾ ಇದೆ. ಭಾಳ ಜಾವಗಲ್ಲು ಅವರು ಇವರು ಭಾಳ ಜನ ನಮ್ಮ ಭಾಗದ ಈ ಭಾಗದ ಕ್ರಿಕೆಟ್ ಪಟುಗಳು ಭಾಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಆಯಿತು, ಏನೋ ನೋಡೋಣ, ಈಗ ಹೇಳಿದಿರಿ, ಈಗ ಇದನ್ನು ಮಾಡ್ತೀವಿ ನಾವು ಅಂತಂತ ಹೇಳಿ. ಯಾಕೆಂತಂದರೆ ಕ್ರಿಕೆಟ್ ನಿಜಕ್ಕೂ ಕೂಡ ಇವತ್ತೇನಾಗಿದೆ, ಇವತ್ತು ಇಡೀ ಜಗತ್ತಲ್ಲಿ ಕ್ರೀಡೆ ಮತ್ತು ಪ್ರವಾಸೋದ್ಯಮಕ್ಕೆ ಎಲ್ಲ ಸರ್ಕಾರಗಳು ಹೆಚ್ಚಿನ ಆದ್ಯತೆ ಕೊಡ್ತವೆ. ಕ್ರೀಡೆ ಮತ್ತು ಪ್ರವಾಸೋದ್ಯಮ ಆ ರಾಜ್ಯಗಳಿಗೆ, ಆ ದೇಶಗಳಿಗೆ ಆರ್ಥಿಕ ಬಲ ಕೊಡ್ತಾ ಇದ್ದಾವೆ. ನೋಡಿ, ಮೊನ್ನೆ ಒಂದು ಇದು ನೋಡಿದೆ, 25 ಕೋಟಿ ಜನ ನೋಡಿದ್ದಾರೆ. ಹೌದಾ? ಈ ಕ್ರಿಕೆಟ್ನ 25 ಕೋಟಿ ಜನ ನೋಡಿದ್ದಾರೆ. ಸೊ ಹಾಗಾಗಿ ಆ ದೇಶದ ಆರ್ಥಿಕಾಭಿವೃದ್ಧಿ, ಆ ರಾಜ್ಯದ ಆರ್ಥಿಕಾಭಿವೃದ್ಧಿ ಆಗುವಂಥದ್ದು. ಇದು ಭಾಳ ವರ್ಷಗಳಿಂದ ಕೇಳ್ತಾನೆ ಅವರು. ಈಗ 26 ಎಕರೆ ಕೊಡ್ತೀವಿ ನಾವು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅಂತ, ಭಾಳ ಸ್ವಾಗತಾರ್ಹ ಅದಂತೆ. ಬಟ್ ಬೇಗ ಕೊಡಬೇಕು. ಸುಮ್ಮನೆ ಹೇಳಿ ಎಷ್ಟು ವರ್ಷದಿಂದ ನಡೀತಾ ಇದೆ. ಅಲ್ಲೆಲ್ಲೋ ಅಲ್ಲಿ ಮಾಡ್ತೀವಿ ಅಂದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಇಟ್ಸ್ ಗುಡ್, ನೀವು ಕೊಟ್ಟಿರುವಂಥ ಅದನ್ನು ನಾವು ಸ್ವಾಗತ ಮಾಡ್ತಾಯಿದ್ವಿ. ಮತ್ತು ಒಡೆಯರ್ ಕೂಡ ಅವಾಗ ಅಧ್ಯಕ್ಷರಿದ್ರು, ನಮ್ಮ MP ಅವರಾಗಿದ್ದವರು ಮಹಾರಾಜರು. ಅವರು ಭಾಳಷ್ಟು ಟ್ರೈ ಮಾಡಿದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗಲಿಲ್ಲ. ಆಗಲೂ ಸರ್ಕಾರಗಳು ಸ್ಪಂದಿಸಲಿಲ್ಲ. ನಮ್ಮ ಸರ್ಕಾರಗಳು ಯಾತಕ್ಕೆ ಪ್ರೋಗ್ರಾಮ್ ಮಾಡಬೇಕು, ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಕಾಮನ್ ಸೆನ್ಸೇ ಹೊರಟೋಗಿದೆ ಅವ್ರಿಗೆ. ಈ ಟೂರಿಸಮ್ ಆದರೆ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ಕಡಲೆಕಾಯಿನವನಿಂದ ಹಿಡಿದು ಸ್ವೀಟ್ನವನಿಂದ ಸಾರಾಯಿ ಅಂಗಡಿ ತನಕ ವ್ಯಾಪಾರ ಆಗ್ತದೆ. ಟೂರಿಸಮ್ ಚೆನ್ನಾಗಿ ನಡೆದಿದೆ. ಈ ಹಿಂದೆ ಸಿದ್ದರಾಮಯ್ಯನವರು ನೀವೇ 2013ನೇ ಇಸ್ವಿನಲ್ಲಿ ತಾವು ಫಸ್ಟ್ ಚೀಫ್ ಮಿನಿಸ್ಟರ್ ಆದಾಗ ಒಂದು ತಮ್ಮ ಬಡ್ಜೆಟಲ್ಲಿ ಹೇಳಿದ್ರಿ, ರಾಯಲ್ ರೀಜನಲ್ ಟೂರಿಸಮ್ ಅಥಾರಿಟಿ ಅಂತ. ಆಯಿತಾ? ಇಲ್ಲ, ಇಲ್ಲಿ ತನಕ ಆಗಲಿಲ್ಲ ಅದು. ಯಾಕೆ ನಮ್ಮದು ಎಷ್ಟು ಚೆನ್ನಾಗಿದೆ ಅಂತಂದರೆ ಮೈಸೂರು ಅರಮನೆ, KRS, ಅಯ್ಯೋ ಚಾಮರಾಜನಗರದ ಇದು, ಆಮೇಲಿಂದ ಮಂಡ್ಯದಲ್ಲಿ, ಹಾಸನದಲ್ಲಿ ಬೇಲೂರು ಶಿಲಾಬಾಲಿಕೆಗಳು, ಮಂಡ್ಯದ KRS,
ಕೊಡಗು, ಈ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ. ನೆನ್ನೆ ಕ್ಯಾಬಿನೆಟಲ್ಲಿ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ. ಒಬ್ಬ ನಾನು ಎಂ ಪಿ ಆಗಿದ್ದವನು ಆ ಭಾಗದಲ್ಲಿ. ಅಲ್ಲೊಬ್ಬ ಹೇಳ್ತಾನೆ, ಯಾವುದು ಒಬ್ಬ ಟ್ಯೂರಿಸ್ಟ್ ಬರೆದಿದ್ದಾನೆ. ಯಾಕೆಂದರೆ ನಾನು ಅಲ್ಲಿ ಟ್ಯೂರಿಸ್ಟ್ ಏನೇನು ಹೇಳಿದ್ದಾರೆ ಎಲ್ಲ ಒಂದು ದೊಡ್ಡ ಪುಸ್ತಕ ಇದೆ. ನಾನು ಎಂ ಪಿ ಇದ್ದಾಗ ಸದಾ ಅದನ್ನು ನೋಡಿ ಅಬ್ಸರ್ವ್ ಮಾಡಿದೆ. ಏನು ಬರೆದವನೇ ಅಂದರೆ, ಕೂರ್ಗ್ ಆ್ಯಂಡ್ ಕಾಶ್ಮೀರ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಲ್ಯಾಂಡ್ ಅಂಡ್ ಅರ್ತ್ ಅಂತಂತ ಹೇಳ್ತಾನೆ. ನಾವು ಕಾಶ್ಮೀರ ಮತ್ತು ಕೊಡಗು ಜಗತ್ತಿನ ಅತ್ಯಂತ ಪ್ರಿಯವಾದಂಥ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಅಂಡ್ ಅರ್ತ್ ಅಂತಂತ ಹೇಳ್ತಾನೆ. ಆದರೆ ನೀವೇನು ಕೊಟ್ರಿ ಮೊನ್ನೆ ಕ್ಯಾಬಿನೆಟಲ್ಲಿ? ನಾವು ಮೈಸೂರು ವಿಭಾಗ ಅಂದರೆ ಹಾಗಾದರೆ ಕೊಡಗು ಸೇರಿಲ್ವೇ ನಿಮಗೆ? ಮೈಸೂರು ವಿಭಾಗಕ್ಕೆ ಸೇರಿ ಯಾಕೆ ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ? ಅದು ಎಂಥ ಆದಾಯದ ಜಾಗ ಅದು, ಯಾಕೆ ಅದನ್ನು ಕಡೆಗಣಿಸ್ತಾ ಇದ್ದೀರಿ ನೀವು ಟೂರಿಸಮಲ್ಲಿ? ಸೊ ಹಾಗಾಗಿ ಮೊನ್ನೆ ಏನೇನೋ ನೀವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ದೀರ. ಬಟ್ ಇದಿದೆಯಲ್ಲ, ಕ್ಯಾಬಿನೆಟ್ ಮೀಟಿಂಗ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಮಾಡುವಂಥದ್ದು, ಇಟ್ಸ್ ಆಫ್ ನೋ ಯೂಸ್, ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಮನಿ. ಏಕೆಂದರೆ ಹಿಂದೆ ಪಾರ್ಲಿಮೆಂಟ್ ಕೂಡ ಮಾಡಬೇಕು. ಇವ್ರು ಮೊನ್ನೆ ಚೆನ್ನಾಗಿ ಹೇಳಿದ್ದಾರೆ, ಯಾರು RSS ಮೋಹನ್ ಭಾಗವತ, ಒಂದು ದೇವರು ಒಂದು ಮನೆ ಅಲ್ಲ, ಒಂದು ಬಾವಿ ನೀರು. ದೇಶದ ಪರಿಸ್ಥಿತಿಯನ್ನು, ಯಾಕೆ ನಮ್ಮ ಸುತ್ತ ಎಲ್ಲ ಯಾರಿದ್ದಾರೆ? ನಮ್ಮ ಭಾರತದ ಸುತ್ತ ಎಲ್ಲ ಯಾರು ಏನು ಹುಡುಗಾಟಬೇಕಂತ? ಯಾಕೆಂದರೆ ಇಸ್ಲಾಮಿಕ್ ಕಂಟ್ರಿಗಳು ಭಾಳ ಕಷ್ಟ ಇದೆ ಇವತ್ತು, ಭಾಳ ಕಷ್ಟ ಇದೆ. ಈ ಒಂದು ಘಟನೆ ಆಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರೆ, ಆದರೆ ಬಿಜೆಪಿಯವರು ಮುಸ್ಲಿಮ್ಸ್ನ ದ್ವೇಷವಾಗಿ ಇಟ್ಕೊಂಡು ಹೇಳಿಕೆಗಳು ಪಟ್ಟಿಗೆಗಳು ಕೊಡ್ತಾರೆ. ಎಷ್ಟು ಮಾಡ್ತಾರೆ ಅದು ಬೇರೆ ಅಲ್ಲ, ಈ ಮುಸ್ಲಿಮ್ಸ್ ನೋಡಪ್ಪ, ಅವ್ರ ಸಿದ್ಧಾಂತ ಹೇಳ್ಕೊಳ್ಳಿ. ಕಾಂಗ್ರೆಸ್ನವ್ರು ಅವ್ರ ಸಿದ್ಧಾಂತ, ಇನ್ನೊಂದು ಪಾರ್ಟಿ ಇನ್ನೊಂದು ಸಿದ್ಧಾಂತ. ಬಟ್ ನಮ್ಮೆಲ್ಲರ ಸಿದ್ಧಾಂತ ಏನಂದರೆ ಭಾರತದ ರಕ್ಷಣೆ, ಅಷ್ಟೇ, ಬೇರೆ ಇನ್ನೇನಿಲ್ಲ ಇಲ್ಲಿ. ಥ್ಯಾಂಕ್ ಯು ಸರ್. ಅಲ್ಲಿ ಮಾತ್ರ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಹೊಡೆಯಪ್ಪ, ಚೆನ್ನಾಗಿ ಹೊಡಿ.